ಅಬ್ಬಬ್ಬಾ ಏನು ಬಿಸಿಲು ಅಂತೀರಿ, ಸಿಕ್ಕಾಪಟ್ಟೆ ಬಿಸಿಲು ಐತ್ರಿ. ಈಗ ಇನ್ಮೇಲೆ ಇನ್ನೂ ಜಾಸ್ತಿ ಆಗುತ್ತಾ ಅಂತ ಹೇಳ್ತಾರೆ. ಅದಕ್ಕೆ ಲೈಟಾಗಿ ಏನಾದರೂ ಒಂದು ಥಂಡ ಕೋಲ್ಡ್ ಆಗಿರುವಂಥ ಜ್ಯೂಸು, ಮಸಾಲ ಮಜ್ಜಿಗೆ ಅಥವಾ ಎಳ್ನೀರು, ವೆರೈಟಿ ಮಸಾಲ ಮಜ್ಜಿಗೆಗಳನ್ನು ಮಾಡ್ಕೊಂಡು ಕುಡಿಬೇಕು ಅನ್ಸುತ್ತಲ್ರಿ ದೇಹಕ್ಕೆ. ಹಾಗಾಗಿ ನಾನು ಇವತ್ತೊಂದು ವೆರೈಟಿ ಆದರೂ ಸಿಂಪಲ್ ಆಗಿರುವಂಥ ಒಂದು ಮಸಾಲ ಮಜ್ಜಿಗೆ ಮಾಡ್ಕೊಂಬಂದಿನಿ. ಅದು ಹೆಂಗೆ ಮಾಡಿದೆ ಅಂತ ಫಟಾಫಟ್ ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡಿದ ವಿಡಿಯೋನ ನೋಡ್ತಾ ಹೋಗ್ರಿ. ಹಾಗೆ ನನ್ನ ಚಾನಲ್ಗೆ ಹೊಸಬ್ರು ಯಾರು ಬಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಮುಂಬರುವ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನಾನು ನಿಮ್ಮ ಉಮಾಪ್ರಕಾಶ್. ನಾನಿವತ್ತು ಮಾಡಿದ್ದು ಮಾವಿನಕಾಯಿ ಮಸಾಲ ಮಜ್ಜಿಗೆ. ಸಿಂಪಲ್ ಆದರೂ ಆರೋಗ್ಯಕ್ಕೆ ಭಾಳ ಚಲೋ. ಹಾಗಾಗಿ ಫಟಾಫಟ್ ಹೇಳ್ತೀನಿ. ಇದಕ್ಕೆ ನಾನು ಮಾವಿನಕಾಯಿ ಬಳಸಿದ್ದೀನಲ್ರಿ, ಇದನ್ನು ಉಪ್ಪಿನಕಾಯಿ ಕೂಡ ಹಾಕೀನಿ. ಅದ್ರದ್ದು ಲಿಂಕ್ ಬೇಕಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೊರಿ. ಆವಾಗ ಮಾಡಿದಾಗ ಒಂದು ಅರ್ಧದಷ್ಟು ಮಾವಿನಕಾಯಿ ಹೋಳನ್ನ ತಗೊಂಡಿದ್ದೆ. ಈ ಮಾವಿನಕಾಯಿ ಬಳಸೋದ್ರಿಂದ ಅದ್ರದ್ದು ಫ್ಲೇವರ್ ಮಜ್ಜಿಗೆಗೆ ಬರುತ್ತಲ್ಲ, ಅದ್ಭುತ ರೀ. ಹಾಗೆ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಒಂಚೂರು ಎಳೆ ಕರಿಬೇವು ತೊಗೊಂಡಿನಿ, ಒಂದು 4-5 ಎಲೆದಷ್ಟು ಪುದೀನ ತೊಗೊಂಡಿನಿ. ಇವೆಲ್ಲ ಒಂಥರ ಮಸಾಲ ಥರ ಬರುತ್ತಲ್ಲ, ಘಮ ಅಂತಂದು. ಹಂಗೆ ಜಾಸ್ತಿ ಹಾಕೋಬಾರ್ದು, ಯಾಕಂದ್ರೆ ಮಾವಿನಕಾಯಿದ್ದ ಮೇನ್ ಇದ್ರದ್ದು ಫ್ಲೇವರ್ ಬರಬೇಕಲ್ಲ, ಹಾಗಾಗಿ. ಆಮೇಲೆ ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡೆ ಖಾರಕ್ಕೆ ಸಲುವಾಗಿ. ಚೂರು ಹಸಿ ಶುಂಠಿ ಹಾಕ್ಕೊಂಡೆ. ಇದನ್ನೆಲ್ಲನ ಹಾಕ್ಕೊಂಡು ಒಂಚೂರು ಇದಕ್ಕೆ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೋರಿ. ಯಾಕಂದ್ರೆ ನಾನು ಮಾಡಿದ್ದು 2 ಗ್ಲಾಸ್ನಷ್ಟು ಮಜ್ಜಿಗೆಗೆ. ಹಾಗಾಗಿ ನಾನು ಬ್ಯಾಲೆನ್ಸ್ ಮಾಡಲಿಕ್ಕೆ ಅರ್ಧ ಸ್ಪೂನ್ನಷ್ಟು ನಾರ್ಮಲ್ ಉಪ್ಪು ಹಾಕ್ಕೊಂಡಿನಿ ನಾನು. ನೀವು ಬೇಕಂದರೆ ಬ್ಲ್ಯಾಕ್ ಸಾಲ್ಟನ್ನು ಹಾಕೋಬೋದು. ಆಮೇಲೆ ಒಂದು ಅರ್ಧ ಬಟ್ಲಷ್ಟು ಗಟ್ಟಿ ಮೊಸರು ಹಾಕ್ಕೋತೀನಿ. ಇದು ಸ್ವಲ್ಪ ರುಬ್ಕೋಬೇಕು, ಆಮೇಲೆ ಮತ್ತೊಮ್ಮೆ ರುಬ್ಕೊಂಬರ್ತೀನಿ. ಈಗ ನೋಡ್ರಿ, ಇದು ರುಬ್ಕೊಂಬಂದೆ ಅಂದರೆ ಅದೆಲ್ಲ ಸಣ್ಣಾಗುತ್ತೆ ಪೇಸ್ಟ್, ಈಗ ಹಾಕ್ಕೊಂಡಿದ್ದು ಮಸಾಲ ಎಲ್ಲ. ಮತ್ತು ಈಗ ದೊಡ್ಡ ಗ್ಲಾಸ್ನಷ್ಟು ಗಟ್ಟಿ ಮೊಸರು ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು. ಮತ್ತೊಮ್ಮೆ ಇದನ್ನ ರುಬ್ಬಿ ನೋಡಿರಿ, ಇದಕ್ಕೆ ನುಣ್ಣಗೆ ಆಯಿತು. ಇದಕ್ಕೆ ಒಂದು ಅರ್ಧ ಲಿಂಬು ಹಣ್ಣು ಹಾಕ್ತಾಯಿದ್ದೀನಿ. ಯಾಕಂದರೆ ಲಿಂಬು ಹಣ್ಣು ಹಾಕೋದ್ರಿಂದ ತಂಪನಾಗುತ್ತೆ ಮತ್ತು ಟೇಸ್ಟ್, ಅದ್ರದ್ದು ಒಂದು ಟೇಸ್ಟ್ ಕೊಡುತ್ತೆ. ಹಾಗಾಗಿ ಒಂದು ಅರ್ಧ ಲಿಂಬು ಹಣ್ಣು ಹಾಕ್ಕೊಂಡಿನಿ. ಮಾವಿನಕಾಯಿ ಸ್ವಲ್ಪ ಹುಳಿ ಇತ್ತು, ನೋಡ್ಕೊಂಡು ಹಾಕ್ಕೋಬೇಕು. ನಾನು ಬಳಸಿದ್ದಂದರೆ ಹುಳಿ ಮಾವಿನಕಾಯಿನೇ. ನೀವು ಬೇಕಂದ್ರೆ ನಾರ್ಮಲ್ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಆ ಹುಳಿನ ಬ್ಯಾಲೆನ್ಸ್ ಮಾಡಲಿಕ್ಕೆ ಒಂದು 3/4 ಸ್ಪೂನಷ್ಟು ಸಕ್ಕರೆ ಹಾಕ್ಕೋತಿದ್ದೀನಿ. ನೀವು ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಬೆಲ್ಲ ಕೂಡ ಹಾಕ್ಕೋಬೋದು. ನಾನು ಸಕ್ಕರೆ ಹಾಕ್ಕೊಂಡೆ. ಈಗ ನೋಡ್ರಿ, ಸೋಸ್ಕೊಂಡೆ ಅದನ್ನು ಮಜ್ಜಿಗೆನ. ನಮ್ಮ ಮಸಾಲ ಮಜ್ಜಿಗೆ ಅಂದರೆ ಮಾವಿನಕಾಯಿ ಮಸಾಲ ಮಜ್ಜಿಗೆ ರೆಡಿ ಆಯಿತು. ಇದು ಚಿಲ್ಡಾಗಿ ಬೇಕಂದ್ರೆ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಕೋಬೋದು. ನಾನು ಮೊಸರನ್ನೇ ಫ್ರಿಜ್ನಾಗ ಇಟ್ಟು ಒಂದು ಅರ್ಧ ಗಂಟೆ ಮೊಸರನ್ನ ಫ್ರಿಜ್ನಾಗ ಇಟ್ಕೊಂಡಿದ್ದೆ. ಹಾಗಾಗಿ ಏನು ಇದು ಜ್ಯೂಸನ್ನ ಅಂದರೆ ಮಸಾಲ ಮಜ್ಜಿಗೆನ ಫ್ರಿಜ್ಜಲ್ಲಿ ಇಡಲಿಲ್ಲ, ಹಿಂಗೆ ಸರ್ವ್ ಮಾಡಿದೆ. ಭಾಳ ಟೇಸ್ಟಾಗಿತ್ತು. ಆಮೇಲೆ ಆ ಮಾವಿನಕಾಯ್ದು ಘಮ ಸಿಗುತ್ತಲ್ರಿ ಮಸಾಲ ಮಜ್ಜಿಗೆಗೆ, ಅದ್ಭುತ ರೀ. ಅದನ್ನು ನೀವು ಸರ್ವ್ ಮಾಡಿಕೊಂಡು ಮೇಲೆ ಒಂಚೂರು ಪುದೀನ ಇಟ್ಟರೆ ಎಷ್ಟು ಚಂದ ಕಾಣ್ತೈತಿ. ಇನ್ನೂ ಬೇಕಾಗಿದೆ ಅಂತಂದು ಹಾಡ್ಕೋತ ಕುಡಿಬೋದು. ನೋಡಿ ಫ್ರೆಂಡ್ಸ್, ನಮ್ಮ ಈ ಮಾವಿನಕಾಯಿ ಮಸಾಲ ಮಜ್ಜಿಗೆ ಸಖತ್ ಟೇಸ್ಟ್ ಆಗಿತ್ತು. ನಿಮಗೂ ಇಷ್ಟ ಆಗ್ಬೋದು, ನೀವು ಟ್ರೈ ಮಾಡಿ ನೋಡಿ. ಆಮೇಲೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹೆಂಗಾಯಿತು ಅಂತ. ಆಮೇಲೆ ನನ್ನ ಮುಂಬರೋ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ. ನಿಮ್ಮ ಒಂದು ಪ್ರೋತ್ಸಾಹವೇ ನನಗೆ ಇನ್ನೂ ಹೆಚ್ಚು ವಿಡಿಯೋ ಮಾಡೋಕ್ಕೆ ಆಸಕ್ತಿನೂ ಬರುತ್ತೆ. ಫ್ರೆಂಡ್ಸ್, ನನ್ನ ಚಾನಲ್ನ ವೀಕ್ಷಣೆ ಮಾಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.